ಈ ಮೂವಿ ಕತೆ ಏನಂದ್ರೆ ಒಬ್ಬ ಹುಡುಗ ಇರ್ತಾನೆ. ಅವನು ಅವ್ರ ಅಮ್ಮನ ಹುಡ್ಕೊಂಡು ಹೋಗ್ತಾನೆ. ಹೀಗೆ ಹುಡ್ಕೊಂಡು ಹೋಗ್ಬೇಕಾದ್ರೆ ದಾರಿನಲ್ಲಿ ಆಂಟಿ ಅಂತೆ, ಹುಡುಗಿ ಅಂತೆ, ಬಂಚಿಕ್ ಅಂತೆ, ಹೀಗೆ ಎಲ್ರ ಜೊತೆನೂ ಆಟ ಆಡ್ಬೇಕು ಅಂತ ಅಂದ್ಕೋತಾನೆ. ಸೊ ಇವನು ಎಲ್ರ ಜೊತೆನೂ ಆಟ ಆಡ್ತಾನೋ ಇಲ್ವೋ, ಕೊನೆಗೆ ಅವ್ರ ಅಮ್ಮ ಸಿಗ್ತಾಳ. ಇದನ್ನೆಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ, ಅದು ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ, ಪ್ಲೀಸ್ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಇನ್ನು ತಡ ಮಾಡೋದು ಬೇಡ, ಲೆಟ್ ಸ್ಟಾರ್ಟ್ ಮೈ ಥರ್ಡ್ ವಿಡಿಯೋ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಮ್ಗೊಂದು ಚರ್ಚ್ ಸ್ಕೂಲ್ ನ ತೋರಿಸ್ತಾರೆ. ಅಲ್ಲಿ ಎಲ್ಲರೂ ಟೆನ್ಷನ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಅವ್ರು ಇರೋ ಪ್ಲೇಸ್ ಅಲ್ಲಿ ವಾರ್ ಡಿಕ್ಲೇರ್ ಮಾಡ್ಬಿಟ್ಟಿರ್ತಾರೆ. ಸೊ ಎಲ್ಲಾನು ಸಂಪೂರ್ಣವಾಗಿ ಲಾಕ್ ಡೌನ್ ಆಗ್ತಾ ಇರುತ್ತೆ. ಇದೇ ವಿಷಯನೀಗ ಟೀಚರ್ ಸ್ಟೂಡೆಂಟ್ಸ್ ಹತ್ರ ಹೇಳ್ತಾ ಇರ್ತಾನೆ. ಅಲ್ಲೇ ನಮಗೀಗ ನಮ್ ರಸಿಕರಾಜನ ತೋರಿಸ್ತಾರೆ. ಇವನ ಹೆಸರು ಬಂದು ಫ್ಲೋರೆಸ್ ಅಂತ. ಟೀಚರ್ ಈಗ ಎಲ್ರು ಮನೆಗೆ ಹೋಗಿ ಭದ್ರ ಬೀಗ ಹಾಕೊಂಡು ಮನೆ ಒಳಗಡೆ ಇರಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕಳಿಸ್ತಾನೆ. ನಮ್ಮವನು ಈಗ ಸೈಕಲ್ ತಗೊಂಡು ಮನೆ ಹತ್ರಕ್ಕೆ ಬರ್ತಾನೆ. ಅವ್ರ ಮನೇಲಿ ಈಗ ಒಬ್ಬ ಜೆನಿಟರ್ ಇರ್ತಾನೆ. ಅವನೀಗ ಫ್ಲೋರೆಸ್ಗೆ ನಿಮ್ಮಮ್ಮ ಲಕೋನಾನ ಸಿಟಿ ಇದೆ ಅಲ್ಲಿದ್ದಾಳೆ ಅಂತ ಹೇಳ್ತಾನೆ. ಬಟ್ ನೀನು ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ, ಯಾಕಂದ್ರೆ ನೀನೇನಾದ್ರೂ ಬಾರ್ಡರ್ ಕ್ರಾಸ್ ಮಾಡ್ಬಿಟ್ರೆ ಅಲ್ಲಿರೋ ಪೊಲೀಸರು ನಿನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾನೆ. ಬಟ್ ಇವನು ಯಾರ ಮಾತನ್ನು ಕೇಳದೆ ಅಮ್ಮನ್ ನೋಡ್ಲೇಬೇಕು ಅಂತ ಹೇಳಿ ಸೈಕಲ್ ತಗೊಂಡು ಅಲ್ಲಿಂದ ಓಡ್ಬಿಡ್ತಾನೆ. ಇವನಿಗೆ ಬಾರ್ಡರ್ ಹತ್ರ ಬಂದ ತಕ್ಷಣ ಪೊಲೀಸ್ ಅವ್ರೀಗ ಇವನನ್ನ ಹಿಡಿದು ಬಿಡ್ತಾರೆ. ಪೊಲೀಸ್ ಇವಾಗ ಇವನನ್ನ ಕರ್ಕೊಂಡು ಕಮಾಂಡರ್ ಹತ್ರಕ್ಕೆ ಹೋಗ್ತಾರೆ. ಈಗ ಕಮಾಂಡರ್ ಫ್ಲೋರೆಸ್ಗೆ ಎಲ್ಲಿಗೆ ಹೋಗ್ತಿದ್ದೆ ಅಂತ ಕೇಳ್ತಾನೆ. ಇವನಿಗೆ ಇವಾಗ ನಿಜ ಹೇಳಿದ್ರೆ ಎಲ್ಲಿ ಒಳಗಾಗ್ತಾರೋ ಅಂತ ಹೇಳಿ ನಾನ್ ನನ್ನ ದೇಶಕ್ಕೋಸ್ಕರ ಆರ್ಮಿ ಜಾಯ್ನ್ ಆಗೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಕಮಾಂಡರ್ ಇವಾಗ ಇವನನ್ನ ಕಿಚನ್ ಅಲ್ಲಿ ಬಿಸಾಕಿ ಅಂತ ಹೇಳ್ತಾನೆ. ನಮ್ಮ ಒಂದು ಪ್ಲಾನ್ ಏನಂದ್ರೆ ಆರ್ಮಿ ಜಾಯ್ನ್ ಆದ್ರೆ ಬಾರ್ಡರ್ನ ಈಸಿಯಾಗಿ ಕ್ರಾಸ್ ಮಾಡಬಹುದು ಅಂತ ತಿಳ್ಕೊತಾನೆ. ಹೀಗೆ ಕಿಚನ್ಗೆ ಬಂದ ಫ್ಲೋರೆಸ್ಗೆ ಹೊನೋರಿಯ ಪರಿಚಯ ಆಗ್ತಾನೆ. ಅವನಲ್ಲಿ ಕೋಳಿನ ಕಟ್ ಮಾಡ್ಬೇಕು ಅಂತ ಹೇಳಿ ಕೋಳಿನ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಅಲ್ಲಿಗೀಗ ಪಿಲ್ಲರ್ ಬರ್ತಾಳೆ. ಇವನೀಗ ಆ ಕೋಳಿನ ಫ್ಲೋರೆಸ್ಗೆ ಕೊಟ್ಟು ಈ ಕೋಳಿಯಿಂದ ಹೋಗ್ತಾನೆ. ಹಿಂದೆ ಹೋದೊಂದು ಸುಮ್ನೆ ಬಿಡ್ತಾನೆ, ಹಿಂದ್ಗಡೆಯಿಂದನೇ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾನೆ. ಅವಳು ನೋಡಿದ್ರೆ ತೂ ಯಾವಾಗ್ಲೂ ಇದೇ ಆಗೋಯ್ತಪ್ಪ ನಿಂದು ಅಂತ ಹೇಳಿ ಬಿಡಿಸ್ಕೊಂಡು ಹೋಗ್ಬಿಡ್ತಾಳೆ. ಅಂದ್ರೆ ಇವರಿಬ್ರದು ತುಂಬಾ ದಿನದಿಂದ ನಡೀತಾ ಇದೆ. ನಮ್ಮವನ್ ಇದನ್ನೆಲ್ಲ ಜೋಲ್ ಬಿಡ್ಕೊಂಡು ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಈಗ ಕಮಾಂಡರ್ ಹತ್ರ ಇಬ್ರು ಕಪಲ್ಸ್ ನ ಪೊಲೀಸ್ನವ್ರು ಕರ್ಕೊಂಡ್ ಬರ್ತಾರೆ. ಇವರಿಬ್ರು ಬಂದು ಅಮೆರಿಕನ್ಸ್. ಇವರಿಬ್ರು ಬಾರ್ಡರ್ ಹತ್ರ ತಿರುಗ್ತಾ ಇದ್ರು, ಅದಕ್ಕೆ ಕರ್ಕೊಂಡ್ ಬಂದೆ ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ಆಗ ಈ ಕಪಲ್ಸ್ ಇಬ್ರು ನಾವು ವೆಕೇಶನ್ಗೋಸ್ಕರ ಬಂದಿರೋದು ಅಷ್ಟೇ ಅಂತ ಹೇಳ್ತಾರೆ. ಬಟ್ ಅವರಿಬ್ರು ಹೇಳ್ತಾ ಇರೋದು ನಮ್ ಕಮಾಂಡರ್ಗೆ ಏನೂ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ಅವನಿಗೆ ಇಂಗ್ಲಿಷ್ ಬರಲ್ಲ. ಅದನ್ನೆಲ್ಲ ಕೇಳಿಸ್ಕೊಂಡು ನಮ್ ಫ್ಲೋರೆಸ್ ಈಗ ಕಮಾಂಡರ್ಗೆ ಇವರು ವೆಕೇಶನ್ಗೋಸ್ಕರ ಬಂದಿದ್ದಾರೆ ಅಂತ ಹೇಳ್ತಾನೆ. ಬಟ್ ಅದನ್ನೆಲ್ಲ ನಮ್ ಕಮಾಂಡರ್ ನಂಬೇಕಲ್ಲ. ಅವರಿಬ್ರು ಪಾಸ್ಪೋರ್ಟ್ ನ ಇಸ್ಕೊಂಡು ನಿಮ್ಮನ್ನ ಎಂಕ್ವೈರಿ ಮಾಡ್ಬೇಕು. ಎಂಕ್ವೈರಿನಲ್ಲಿ ನೀವು ಒಳ್ಳೆಯವರಾಗಿದ್ರೆ ಬಿಡ್ತೀವಿ, ಅಲ್ಲಿವರೆಗೂ ನೀವು ಗೆಸ್ಟ್ ರೂಮ್ ಅಲ್ಲಿರಿ ಅಂತ ಹೇಳ್ತಾನೆ. ಅದಕ್ಕೀಗ ನಮ್ಮ ಅಮೆರಿಕನ್ ಆಂಟಿ ಬೇಕಿದ್ರೆ ಎಂಬಸಿ ಹತ್ರ ಮಾತಾಡಿ ಅಂತ ಹೇಳಿ ಫೋನ್ ನ ತಗೊಂಡು ಡಯಲ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಆ ಫೋನ್ ಈಗ ನಮ್ ಕಮಾಂಡರ್ ಕಿತ್ಕೊಂಡು ಇಲ್ಲಿ ನಾನೇನ್ ಹೇಳ್ತೀನೋ ಅದೇ ಫೈನಲ್, ನೀನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನೆಕ್ಸ್ಟ್ ಟೈಮ್ ನಾನ್ ಮಾತಾಡಲ್ಲ, ನನ್ನ ತಮ್ಮ ಮಾತಾಡ್ತಾನೆ ಅಂತ ಹೇಳಿ ಅವಳಿಗೆ ಎದುರಿಸ್ತಾನೆ. ಹೀಗೆ ಅವರಿಬ್ಬರನ್ನ ಕರ್ಕೊಂಡು ಹೋಗಿ ಈಗ ಗೆಸ್ಟ್ ರೂಮ್ ಅಲ್ಲಿ ಬಿಸಾಕ್ತಾರೆ. ಅಲ್ಲಿಗೀಗ ನಮ್ ರಸಿಕರಾಜ ಬರ್ತಾನೆ. ಅವನು ನೋಡಿ ಆಂಟಿ ಈಗ ನನಗೊಂದು ಹೆಲ್ಪ್ ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಇವನು ಏನದು ಅಂತ ಕೇಳ್ತಾನೆ. ನಮ್ ಪಾಸ್ಪೋರ್ಟ್ ಎಲ್ಲ ಆಫೀಸರ್ ಹತ್ರ ಇದೆಯಲ್ಲ, ಆ ಆಫೀಸರ್ ಜೊತೆ ನಾವು ಪರ್ಸನಲ್ ಆಗಿ ಮಾತಾಡ್ಬೇಕು, ಪ್ಲೀಸ್ ಹೆಲ್ಪ್ ಮಾಡು ಅಂತ ಕೇಳ್ತಾಳೆ. ಇವನೀಗ ಸರಿ ಅಂತ ಹೇಳಿ ಇದೇ ವಿಚಾರನ ಹೋಗಿ ಆಫೀಸರ್ ಹತ್ರ ಹೇಳ್ತಾನೆ. ಅದಕ್ಕೆ ಆಫೀಸರ್ ಇವಾಗ ಅವಳ್ಯಾಕೆ ನಾನು ನೋಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ನಮ್ಮವನು ಅಮೆರಿಕನ್ ಆಂಟಿ ನಿಮಗೇನೋ ತೋರಿಸ್ಬೇಕಂತಿದ್ದಾರೆ ಅಂತ ಹೇಳ್ತಾನೆ. ಇವನಿವಾಗ ಪ್ಯಾಂಟ್ ಎಲ್ಲ ಲೂಸ್ ಮಾಡ್ಕೊಂಡು ಓಡ್ತಾನೆ. ಆಂಟಿ ಇವಾಗ ಇವನಿಗೋಸ್ಕರ ಕಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಅವ್ನ್ ಬಂದ ತಕ್ಷಣ ಕಾರ್ ಒಳಗಡೆ ಕೂರಿಸ್ಕೋತಾಳೆ. ನಮ್ಮವನು ಕೂಡ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಂತ ಹೇಳಿ ಕಾರ್ ಒಳಗಡೆ ಕೂತ್ಕೋತಾನೆ. ಈಗ ಆಂಟಿ ನೀವು ನನಗೆ ನನ್ನ ಪಾಸ್ಪೋರ್ಟ್ ವಾಪಸ್ ಕೊಟ್ರೆ ನಾನ್ ನಿಮಗೆ ಯಾವತ್ತೂ ಮರಿದಿರೋ ಸುಖ ಕೊಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ನಮ್ಮವನು ಟ್ರಾನ್ಸ್ಲೇಟ್ ಬೇರೆ ಮಾಡ್ತಾನೆ. ಈ ಕಡೆ ಆಫೀಸರ್ಗೆ ಇಷ್ಟ ಇದ್ರು ಕೂಡ ಅಷ್ಟು ಬೇಗ ಒಪ್ಕೊಳ್ಳಲ್ಲ. ಈಗ ಆಂಟಿ ನಮ್ಮ ಹುಡುಗನ್ನ ಕಾರಿಂದ ಕೆಳಗಡೆ ಇಳಿಸ್ತಾಳೆ. ಈಗ ಕಾರ್ ಡೋರ್ನ ಲಾಕ್ ಮಾಡಿ ಆಫೀಸರ್ ಮೇಲೆ ಬಿದ್ದು ಅವನ ಮೇಲೆ ಅಟ್ಟಹಾಸ ಮಾಡಿಬಿಡ್ತಾಳೆ. ಅವಳು ಒಳಗಡೆ ಆಡ್ತಾ ಇರೋ ಆಟಕ್ಕೆ ಹೊರಗಡೆ ಕಾರೆಲ್ಲ ಶೇಕ್ ಆಗ್ತಾ ಇರುತ್ತೆ. ಅದನ್ನ ಹೊರಗಡೆ ಇದ್ದವರೆಲ್ಲ ನೋಡ್ತಾ ಇರ್ತಾರೆ. ಹೀಗೆ ಕೆಲಸ ಎಲ್ಲ ಮುಗಿದು ಸ್ವಲ್ಪ ಹೊತ್ತು ಆದ್ಮೇಲೆ ಈಗ ನಮ್ ಫ್ಲೋರೆಸ್ ಹೋಗಿ ಆಂಟಿ ಕೈಗೆ ಪಾಸ್ಪೋರ್ಟ್ ನ ಕೊಡ್ತಾನೆ. ಅವಳೀಗ ಪಾಸ್ಪೋರ್ಟ್ ನ ಇಸ್ಕೊಂಡು ಕಷ್ಟಕ್ಕೆ ಪ್ರತಿಫಲ ಸಿಕ್ತಲ್ಲಪ್ಪ ಅಂತ ಅಂದ್ಕೋತಾಳೆ. ಈಗ ನಮ್ಮವನು ಇದೇ ಚಾನ್ಸ್ ಅಂತ ಹೇಳಿ ಆಂಟಿ ಹತ್ರ ನಮ್ಗೇನಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆಂಟಿ ಈಗ ತಿಂತಿದ್ದ ಬಿಸ್ಕೆಟ್ ನ ಕೊಟ್ಟು ತಗೋ ತಿನ್ನು ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮವನು ನನಗ್ ಬಿಸ್ಕೆಟ್ ಬೇಡ, ಕೆಳಗಿರೋ ಕ್ರೀಮ್ ಬೇಕು ಅಂತಾನೆ. ನಮ್ಮ ಆಂಟಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೋ ಅವಳಿಗೆ ಅರ್ಥ ಆಗ್ಬಿಡುತ್ತೆ. ಅವಳೀಗ ನಗ್ತಾ ಇರ್ಬೇಕಾದ್ರೆ ನಮ್ಮವನಿಗೆ ಗ್ರೀನ್ ಸಿಗ್ನಲ್ ಸಿಕ್ದಾಗಾಯ್ತು. ಅವನೀಗ ಆಂಟಿ ಮೇಲೆ ಬಿದ್ದು ಕಣ್ ಕಡೆ ಎಲ್ಲ ಕಿಸ್ ಕೊಟ್ಕೊಂಡು ಸಿಕ್ಕಿದ ಜಾಗನೆಲ್ಲ ಮೈದಾ ಹಿಟ್ಟು ಇಸಕ್ತಾ ಇರ್ತಾನೆ. ಹೀಗೆ ಆಂಟಿ ಜೊತೆ ಆಟ ಆಡ್ಕೊಂಡಿರ್ಬೇಕಾದ್ರೆ ನಮಗಲ್ಲಿ ಸೀನ್ ಕಟ್ ಆಗುತ್ತೆ. ಈಗ ನೋಡಿದ್ರೆ ನಮ್ಮವನು ಒಂದ್ ಕಡೆ ಬೇಜಾರಲ್ಲಿ ಕೂತ್ಬಿಟ್ಟಿರ್ತಾನೆ. ಅಂದ್ರೆ ಆಂಟಿ ಕೊಟ್ಟಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಈಗ ಕಮಾಂಡರ್ ಫ್ಲೋರೆಸ್ ನ ಕರೆದು ನೀನು ನನ್ನ ಹೆಂಡತಿಗೆ ಸಹಾಯ ಮಾಡೋದಕ್ಕೆ ನನ್ನ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಸೊ ಇವನಿಗೂ ಬೇರೆ ಆಪ್ಷನ್ ಇಲ್ಲ, ಒಪ್ಕೋತಾನೆ. ಈಗ ನಮ್ಮವನು ಕಮಾಂಡರ್ ಮನೆಗೆ ಬರ್ತಾನೆ. ಅಲ್ಲಿಗೆ ಬಂದವನು ಆಂಟಿ ಜೊತೆ ಮಾತಾಡಿದಾದ್ಮೇಲೆ ಅಲ್ಲಿ ಇನ್ನೊಬ್ರು ಚಿಕ್ಕ ಬ್ರಾ ಇರುತ್ತೆ, ಯಾರ್ದದು ಅಂತ ಹೇಳಿ ಮುಟ್ ನೋಡ್ತಾನೆ. ಅದು ಯಾರ್ದು ಅಂತ ಹೇಳಿದ್ರೆ ಅದು ಇವಳು ಕಮಾಂಡರ್ನ ಮಗಳು.
ಈಗ ಇವರೆಲ್ಲ ಕುತ್ಕೊಂಡು ಡೈನಿಂಗ್ ಟೇಬಲ್ ನಲ್ಲಿ ಊಟ ಮಾಡ್ತಾ ಇರ್ತಾರೆ. ಅಲ್ಲಿ ನಮ್ಮವನು ಕಮಾಂಡರ್ ಮಗಳು ನೋಡಿ ಫಿದಾ ಆಗಿ ಆಗಿದ್ದಾಗ್ಲಿ ಇವಳಿಗೆ ಒಂದ್ಸಲ ಹಾಕ್ಲೇಬೇಕು ಅಂತ ಹೇಳಿ ಡಿಸೈಡ್ ಆಗ್ತಾನೆ. ಆ ರಾತ್ರಿ ಇವನಿಗೆ ಒಂದ್ ಕನ್ಫರ್ಮ್ ಆಗುತ್ತೆ, ಅಮ್ಮ ಮಗಳು ಮಧ್ಯೆ ಸರಿ ಇಲ್ಲ ಅಂತ. ನೆಕ್ಸ್ಟ್ ಡೇ ಈಗ ಅವಳನ್ನ ಕರ್ಕೊಂಡು ತರಕಾರಿ ತರೋದಕ್ಕೆ ಅಂತ ಹೇಳಿ ಹೋಗ್ತಾನೆ. ಸೊ ಈಗ ಅಲ್ಲಿ ತರಕಾರಿ ತಗೊಂಡು ವಾಪಸ್ ಬರ್ಬೇಕಾದ್ರೆ ಪೊಲೀಸ್ ಇವ್ರನ್ನ ನಿಲ್ಸಿ ಚೆಕ್ ಮಾಡ್ತಾರೆ. ಈಗ ತರಕಾರಿ ಇರೋದು ನೋಡಿ ಹೊರಗಡೆಯಿಂದ ತರಕಾರಿ ತಗೊಂಡ್ಬರೋದು ಇಲ್ಲಿಗಲ್, ಪೇಪರ್ಸ್ ನ ತೋರಿಸಿ ಅಂತ ಕೇಳ್ತಾನೆ. ಈಗ ನಮ್ಮವನು ಅವನ ಆರ್ಮಿ ಸರ್ಟಿಫಿಕೇಟ್ ನ ತೋರಿಸ್ತಾನೆ. ಪೊಲೀಸ್ಗೀಗ ಇವನು ನಮ್ಮವನೇ ಅಂತ ಗೊತ್ತಾಗಿ ಇವಳು ಯಾರು ನಿನ್ ಗರ್ಲ್ ಫ್ರೆಂಡ್ ಅಂತ ಕೇಳ್ತಾನೆ. ನಮ್ಮವನು ಸ್ವಲ್ಪನೂ ಹಿಂದೆ ಮುಂದೆ ಯೋಚನೆ ಮಾಡದೆ ಹೌದು ನನ್ ಗರ್ಲ್ ಫ್ರೆಂಡ್ ಅಂತ ಹೇಳ್ತಾನೆ. ಅವಳು ಅದನ್ನ ಕೇಳಿಸ್ಕೊಂಡು ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಹೀಗೆ ಅಲ್ಲಿಂದ ಇಬ್ರು ಈಗ ಮನೆಗ್ ಬರ್ತಾರೆ. ಅಲ್ಲಿ ನಮ್ಮವನೀಗ ಅವಳಿಗೋಸ್ಕರ ಒಂದು ಡ್ರೆಸ್ ನ ಗಿಫ್ಟ್ ಮಾಡ್ತಾನೆ. ಅವಳೀಗ ಆ ಡ್ರೆಸ್ ನ ನೋಡಿ ಖುಷಿಯಿಂದ ಹಾಕೊಳ್ತಾ ಇದ್ರೆ ಇವನಲ್ಲಿ ಕದ್ದು ಕದ್ದು ನೋಡ್ತಾ ಇರ್ತಾನೆ. ಅವ್ನು ನೋಡ್ತಾ ಇರೋದು ಅವಳಿಗೆ ಕೂಡ ಗೊತ್ತು, ನೋಡ್ಲಿ ಅಂತಾನೆ ಹಾಕೋತಾ ಇರ್ತಾಳೆ. ಈಗ ಅವಳು ಡ್ರೆಸ್ ಹಾಕೊಂಡು ಅವ್ನ್ ಮುಂದಕ್ಕೆ ಬಂದ ತಕ್ಷಣ ನಮ್ಮವನೀಗ ಫುಲ್ಲು ಈಟಲ್ಲಿದ್ದಾನೆ. ಹಾಗೆ ಅವ್ನ ಮುಖನ ಈಗ ಮುಂದಕ್ಕೆ ತಗೊಂಡು ಹೋಗ್ತಾನೆ. ಅವಳು ಈಗ ಕೋಆಪರೇಟ್ ಮಾಡ್ಬಿಡ್ತಾಳೆ. ಇನ್ನೇನಿದೆ, ಕೊಟ್ಟಿದ್ದು ಕೊಟ್ಟಿದ್ದೆ, ಇಸ್ಕಿದ್ದು ಇಸ್ಕಿದ್ದೆ. ಹೀಗೆ ಇಬ್ರು ಈಗ ಬೆಡ್ ಮೇಲೆ ಬಿದ್ದು ಆಟ ಆಡ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಇಬ್ರಿಗೂ ವಸ್ತು ಎಲ್ಲಿದೆ ಅಂತ ಹೇಳಿ ಹುಡುಕಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಅವ್ರ ಅಮ್ಮನೂ ಕೂಡ ಬಂದ್ಬಿಡ್ತಾಳೆ. ಅವ್ರಿಬ್ರನ್ನ ನೋಡಿದ ತಕ್ಷಣ ಕೈಯಲ್ಲಿದ್ದ ಬಾಗೆ ಕೆಳಗಡೆ ಬಿದ್ದ್ಬಿಡುತ್ತೆ. ನೆಕ್ಸ್ಟ್ ಸೀನಲ್ಲಿ ನೋಡಿದ್ರೆ ಅವ್ರ ಅಮ್ಮ ಇವನನ್ನ ಕಿಕ್ಔಟ್ ಮಾಡ್ಬಿಟ್ಟಿರ್ತಾಳೆ. ಇವನಿಲ್ಲಿ ರೋಡ್ ಮೇಲೆ ಇರ್ತಾನೆ. ನಮ್ಮವನು ಎಷ್ಟು ಹೀಟಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಹೇಗಾದ್ರೂ ಮಾಡಿ ಒಂದ್ಸಲ ತಮ್ಮನ್ ಒಳಗ್ ಹಾಕ್ಲೇಬೇಕು ಅಂತ ಹೇಳಿ ಒಂದು ಬಂಪ್ ಚಿಕ್ನ ಹುಡುಕ್ತಾ ಇರ್ತಾನೆ. ಆದ್ರೆ ಆ ಬಂಪ್ ಚಿಕ್ಕಿ ಕೊಡೋ ಅಷ್ಟು ದುಡ್ಡು ಇವನ ಹತ್ರ ಇಲ್ಲ. ಸೊ ಇವನಿವಾಗ ಇವನ ಆರ್ಮಿ ಸರ್ಟಿಫಿಕೇಟ್ ನ ಯೂಸ್ ಮಾಡಿ ಕೆಲವೊಂದು ವಸ್ತುಗಳನ್ನ ಫ್ರೀಯಾಗಿ ತಗೊಂಡ್ಬಿಡ್ತಾನೆ. ಅದನ್ನೀಗ ಬೇರೆ ಜಾಗಕ್ಕೆ ತಗೊಂಬಂದ್ ಮಾರಿ ದುಡ್ಡು ಸಂಪಾದನೆ ಮಾಡ್ಕೋತಾನೆ. ಸೊ ಈಗ ರೋಡ್ ಅಲ್ಲಿ ನಿಂತ್ಕೊಂಡು ಬಂಪ್ ಚಿಕ್ನ ಹುಡುಕ್ತಾ ಇರ್ತಾನೆ. ಆಗ್ಲೇ ಒಬ್ಳು ಇವನ್ ಮುಂದೆ ಪಾಸ್ ಆಗ್ತಾಳೆ. ಇವಳೇ ಕರೆಕ್ಟು ಅಂತ ಹೇಳಿ ಅವಳನ್ನೀಗ ಬುಕ್ ಮಾಡ್ಕೋತಾನೆ. ಈಗ ಅವಳನ್ನ ಕರ್ಕೊಂಡೋಗಿ ರೂಮಲ್ಲಿ ಬಟ್ಟೆ ಎಲ್ಲ ಬಿಚ್ಚಾಕಿ ಏನೋ ಮಾಡ್ತಿದ್ರೆ ಅವಳಲ್ಲಿ ಏನೂ ರಿಯಾಕ್ಷನ್ ಕೊಡದೆ ಸುಮ್ಮನೆ ಬಿದ್ದಿರ್ತಾಳೆ. ಇವನಿಗಲ್ಲಿ ಮೂಡ್ ಆಫ್ ಆಗಿ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ. ಈಗಲೂ ಕೂಡ ನಮ್ಮ ಹುಡುಗನ ಕೈಯಲ್ಲಿ ವರ್ಜಿನಿಟಿನ ಬ್ರೇಕ್ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಹೀಗೆ ಸ್ವಲ್ಪ ವರ್ಷಗಳು ಕಳೆದೋಗ್ಬಿಡುತ್ತೆ. ಈಗ ನಮ್ಮವನು ದೊಡ್ಡವನಾಗ್ಬಿಟ್ಟಿರ್ತಾನೆ. ಈಗ ವಾರ ಎಲ್ಲ ಮುಗಿದೋಗಿ ನಾರ್ಮಲ್ ಆಗ್ಬಿಟ್ಟಿರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಇವನು ಅಮ್ಮನ್ ಹುಡ್ಕೊಂಡು ಹೋದ. ಪಾಪ ಈಗ ಅವ್ರ ಅಮ್ಮ ಇವನ್ನ ಹುಡ್ಕೊಂಡ್ ಬಂದಿರ್ತಾಳೆ. ಈಗ ಅಮ್ಮನ್ ನೋಡಿ ಅಪ್ಕೋತಾನೆ. ಅವನ ಹತ್ರಕ್ಕೆ ಅಮ್ಮ ಒಬ್ಳೆ ಬಂದಿರಲ್ಲ, ಒಬ್ಬ ಅಂಕಲ್ ಕೂಡ ಬಂದಿರ್ತಾನೆ. ಆ ಅಂಕಲ್ ಹೆಸರು ಬಂದು ಚಾರ್ಲಿ ಅಂತ. ಆ ಚಾರ್ಲಿ ಇವ್ರ ಅಮ್ಮನ್ನ ಮದ್ವೆ ಮಾಡ್ಕೊಳ್ಳೋ ಹುಡುಗ. ಇವರಿಬ್ರು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮದ್ವೆ ಆಗ್ತಿದ್ದಾರೆ. ಎಲ್ಲಾ ವಿಷಯನೂ ಕಾರಲ್ಲಿ ಹೋಗ್ತಾ ಮಗನ ಹತ್ರ ಹೇಳ್ತಾಳೆ. ಈಗ ಫ್ಲೋರೆಸ್ ನ ಕರ್ಕೊಂಡು ಅಮ್ಮ ಮನೆಗ್ ಬರ್ತಾಳೆ. ಹೀಗೆ ಮನೆಗೆ ಲಿಫ್ಟ್ ನಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಮಾರ್ತಾ ಅನ್ನೋ ಆಂಟಿ ಫ್ಲೋರೆಸ್ಗೆ ಪರಿಚಯ ಆಗುತ್ತೆ. ಅವನಲ್ಲಿ ಆಂಟಿನ ತಿನ್ನೋ ಹಾಗೆ ನೋಡ್ತಿರ್ತಾನೆ. ಆಂಟಿ ಬೇರೆ ಸಖತ್ತಾಗಿದ್ದಾಳೆ. ಈ ಸಲ ಸ್ವಲ್ಪ ಗಟ್ಟಿಯಾಗಿ ಟ್ರೈ ಮಾಡಿ ಮ್ಯಾಟ್ರನ್ನ ಮುಗಿಸ್ಲೇಬೇಕು ಅಂತ ಅನ್ಕೋತಾನೆ. ಯಾಕಂದ್ರೆ ಆಂಟಿ ಇವನ್ ಮನೆ ಮೇಲೆನೆ ಇರ್ತಾಳೆ. ನೆಕ್ಸ್ಟ್ ಡೇ ಫ್ಲೋರೆಸ್ ಈಗ ಲೈಬ್ರರಿಗೆ ಹೋಗ್ತಾನೆ. ಆ ಲೈಬ್ರರಿನಲ್ಲೇ ಮಾರ್ತಾ ಆಂಟಿ ಕೂಡ ಕೆಲಸ ಮಾಡ್ತಾ ಇರ್ತಾಳೆ. ಇವನು ಇವಾಗ ಒಂದ್ ಚಾನ್ಸ್ ನೋಡೋಣ ಅಂತ ಹೇಳಿ ಆಂಟಿ ಹತ್ರಕ್ಕೆ ಹೋಗಿ ಮಾತಾಡ್ತಾನೆ. ಅವಳು ಹೀಗೆ ಮಾತಾಡ್ತಾ ಮೇಲೊಂದು ಬುಕ್ ಇರುತ್ತೆ, ಅದನ್ನ ತಗೊಳ್ಳೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾಳೆ. ಆಗ ನಮ್ಮವನು ಅವಳು ಸೊಂಟನ ಹಿಡ್ಕೊಂಡು ಮೇಲೆ ಹತ್ಬಿಡ್ತಾನೆ. ಅವಳಿಗೂ ಅದಿಷ್ಟ ಆಗುತ್ತೆ. ಈಗ ಇಬ್ರು ಹತ್ರ ಬರ್ಬೇಕಾದ್ರೆ ಅವಳ ಹಸ್ಬೆಂಡ್ ಬಂದ್ಬಿಡ್ತಾನೆ. ಸೊ ಮತ್ತೆ ಮಿಷನ್ ಫೇಲ್ ಆಗ್ಬಿಡುತ್ತೆ. ಹೀಗೆ ಅವನು ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಅವನಿಗಲ್ಲಿ ಪಿಲ್ಲರ್ ಸಿಗ್ತಾಳೆ. ಅವಳಿಗೀಗ ಸ್ವಲ್ಪ ವಯಸ್ಸಾಗಿ ಬದಲಾಗ್ಬಿಟ್ಟಿರ್ತಾಳೆ. ಅವಳಿಗೊಂದು ಮಗು ಕೂಡ ಇರುತ್ತೆ. ಆ ಮಗುಗೆ ಅಪ್ಪ ಬಂದು ಹೊನೋರಿಯೋ. ಅವನು ವಾರ್ನಲ್ಲೇ ಹೊಗೆ ಹಾಕಿಸ್ಕೊಂಡ್ಬಿಟ್ಟಿರ್ತಾನೆ. ಸೊ ಇವಳು ಒಬ್ಬಂಟಿಯಾಗಿ ಮಗು ನೋಡ್ಕೊಂಡಿರ್ತಾಳೆ. ಹೀಗೆ ಮಾತಾಡ್ತಾ ಇಬ್ರು ಅವಳ ಮನೆಗೆ ಹೋಗ್ತಾರೆ. ಅವಳಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗಿರೋದು ನೋಡಿ ನಮ್ಮವನೀಗ ಡಿನ್ನರ್ಗೆ ಆಚೆ ಹೋಗೋಣ ಬಾ ಅಂತ ಹೇಳಿ ಕರೀತಾನೆ. ಇವಳು ಈಗ ಖುಷಿಯಿಂದ ರೆಡಿ ಆಗ್ತಾಳೆ. ಹೀಗೆ ಇಬ್ರು ಹೋಟೆಲ್ಗೆ ಹೋಗಿ ಡಿನ್ನರ್ ಮಾಡ್ತಾ ಇರ್ತಾರೆ. ಇವಳಿಗೆ ಗಂಡು ದಿಕ್ಕಿಲ್ಲ, ತುಂಬಾ ಗ್ಯಾಪ್ ಬಂದ್ಬಿಟ್ಟಿದೆ. ನಮ್ಮವನ್ಗೆ ಇನ್ನ ಸೀಲೆ ಓಪನ್ ಆಗಿಲ್ಲ. ಅವಳೇ ಈಗ ಒಂದ್ ಹೆಜ್ಜೆ ಮುಂದೆ ಬಂದು ಕೇಳೇ ಬಿಡ್ತಾಳೆ. ನನಗೆ ಮೊದಲು ನಿನ್ ಮೇಲೆ ಯಾವುದೇ ಇಂಟೆನ್ಷನ್ ಇರ್ಲಿಲ್ಲ, ಬಟ್ ಇವಾಗ ನಿನ್ನ ನೋಡ್ತಾ ಇದ್ರೆ ಆಸೆ ಆಗ್ತಿದೆ. ಇಬ್ರು ಒಂದ್ಸಲ ಅಪ್ಪ ಅಮ್ಮ ಆಟಾಡ್ ಬಿಡೋಣ ಅಂತ ಹೇಳಿ ಕೇಳೇ ಬಿಡ್ತಾಳೆ. ನಮ್ಮವನು ಫುಲ್ಲು ಚಾರ್ಜ್ ಅಲ್ಲಿ ಇದ್ದಾನೆ, ಬಿಡ್ತಾನ. ಇವರಿಬ್ರಿಗೂ ಈಗ ಮನೆಗೆ ಹೋಗೋಷ್ಟು ಪೇಷನ್ಸ್ ಇಲ್ಲ. ಪಕ್ಕದಲ್ಲೇ ಒಂದು ಗೋಡೌನ್ ಇರುತ್ತೆ, ಅದ್ರೊಳಗಡೆ ಹೋಗ್ಬಿಡ್ತಾರೆ. ನಮ್ಮವನು ಎಷ್ಟು ಸಲ ಟ್ರೈ ಮಾಡಿದ್ರು ಇದನ್ನ ಫಸ್ಟ್ ಟೈಮೇ. ಬಟ್ ನಮ್ಮ ಹುಡುಗಿ ಆ ತರ ಅಲ್ಲ, ಫುಲ್ಲು ಎಕ್ಸ್ಪೀರಿಯನ್ಸು. ಅವಳಿಗೆ ಗ್ಯಾಪ್ ಬಂದಿರೋದಕ್ಕೂ ಇವನಿಗಿನ್ನ ಸೀರೆ ಓಪನ್ ಆಗದೆ ಇರೋದಕ್ಕೂ ಸೊ ಇಬ್ರು ಇಲ್ಲಿ ರೊಚ್ಚಿಗೆ ಎದ್ದು ಬಿಡ್ತಾರೆ. ಈಗ ಫಸ್ಟ್ ಟೈಮ್ ನಮ್ಮ ಹುಡುಗ ಕಂಪ್ಲೀಟ್ ಆಗಿ ಆಟಾಡಿ ಗೆದ್ದು ಬಿಡ್ತಾನೆ. ನೆಕ್ಸ್ಟ್ ಡೇ ಈಗ ನಮ್ಮ ಹುಡುಗಂಗೆ ಧೈರ್ಯ ಬಂದ್ಬಿಟ್ಟಿರುತ್ತೆ. ಸೀದಾ ನಮ್ಮ ಹುಡುಗ ಈಗ ಮಾರ್ತಾ ಆಂಟಿ ಮನೆಗೆ ಹೋಗ್ತಾನೆ. ಅವಳಲ್ಲಿ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇವನಲ್ಲಿ ಮೆಲ್ಲಗೆ ಟಚಿಂಗ್ಗಳನ್ನ ಸ್ಟಾರ್ಟ್ ಮಾಡ್ತಾನೆ. ಆಂಟಿ ಕೂಡ ಇಷ್ಟ ಇರಲ್ವಾ ವಯಸ್ಸಿನ ಹುಡುಗ ಟಚ್ ಮಾಡ್ತಿದ್ದಾನೆ ಅಂದ್ರೆ. ಸೊ ಇಬ್ರು ಹೀಗೆ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಬೆಡ್ರೂಮ್ಗೆ ಹೋಗಿ ಆಟನ ಆಡಿ ಮುಗಿಸ್ಕೊಂಡ್ ಬಿಡ್ತಾರೆ. ಸೊ ಹೀಗೆ ಇಬ್ರು ಸ್ವಲ್ಪ ದಿನ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದಿನ ಮಾರ್ತಾ ಆಂಟಿ ಗಂಡನ್ನ ಗಂಜಾಯಿ ಕೇಸ್ನಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡ್ಬಿಡ್ತಾರೆ. ಮಾರ್ತಾ ಆಂಟಿಗ ಫ್ಲೋರೆಸ್ ಹತ್ರ ಹೆಲ್ಪ್ ನ ಕೇಳ್ತಾಳೆ. ಇವನಿವಾಗ ಇವ್ರಮ್ಮ ಮದ್ವೆ ಆಗ್ತಿದ್ದಾಳಲ್ವಾ ಚಾರ್ಲಿ, ಅವನ ಹತ್ರ ಹೋಗಿ ಹೆಲ್ಪ್ ನ ಕೇಳ್ತಾನೆ. ಇಲ್ಲಿ ಚಾರ್ಲಿಗೀಗ ಇವನಿಗೇನಾದ್ರೂ ನಾನೀಗ ನೋ ಅಂತ ಹೇಳಿದ್ರೆ ನನ್ ಮದ್ವೆಗೆ ಇವನೇನಾದ್ರೂ ಅಡ್ಡ ಆಗ್ಬೋದು ಅಂತ ಹೇಳಿ ಅವನನ್ನ ಬಿಡಿಸ್ತಾನೆ. ನೆಕ್ಸ್ಟ್ ಈಗ ಫ್ಲೋರೆಸ್ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ಗೆ ಹೋಗ್ತಾನೆ.
ಅಲ್ಲಿ ವೈಲಿನ್ ನುಡಿಸ್ತಿದ್ದ ಒಂದು ಹುಡುಗಿನ ನೋಡ್ತಾನೆ. ಅವಳ ಹೆಸರು ಬಂದು ಬಾಬಿ ಅಂತ. ನಮ್ಮ ಹುಡುಗಂಗೆ ಅವಳು ತುಂಬಾ ಇಷ್ಟ ಆಗ್ಬಿಡ್ತಾಳೆ. ಪ್ರೋಗ್ರಾಮ್ ಎಲ್ಲ ಮುಗಿದಾದ್ಮೇಲೆ ನಮ್ಮವನೀಗ ಹೋಗಿ ಅವಳ ಹತ್ರ ಮಾತಾಡ್ತಾನೆ. ಹೀಗೆ ಅವಳ ಜೊತೆ ಮಾತಾಡ್ತಾ ಅವಳನ್ನ ಬುಟ್ಟಿಗೆ ಬೀಳಿಸ್ಕೊಳ್ತಾನೆ. ಅವಳಿಗೂ ಇವನು ಕಂಡ್ರೆ ಇಷ್ಟ ಆಗುತ್ತೆ, ಅದಕ್ಕೇನೆ ಬೀಳ್ತಾಳೆ. ಅವಳೀಗ ಅವನನ್ನ ಕರ್ಕೊಂಡು ಹೋಟೆಲ್ಗೆ ಆಟ ಆಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಆಗ ಹೋಟೆಲ್ ಮ್ಯಾನೇಜರ್ ಗೆಸ್ಟ್ ನ ಒಳಗಡೆ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾನೆ. ನಮ್ಮವನೀಗ ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಊರ್ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲೀಗ ಒಂದ್ ರೂಮ್ ನ ಬುಕ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾರೆ. ನಮ್ಮವನಿಗೆ ಅವಳು ಇಷ್ಟ ಆಗ್ಬಿಡ್ತಾಳೆ. ನಾವಿಬ್ರು ಒಟ್ಟಿಗೆ ಇರೋಣ ಅಂತ ಕೇಳ್ತಾನೆ. ಇವನಿಗೆ ಕಂಡು ಹುಡುಗಿರ ಜೊತೆ ಮಲ್ಗೋದು ಇಂಪಾರ್ಟೆಂಟ್ ಆದ್ರೆ ಅವಳಿಗೆ ಮ್ಯೂಸಿಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವಳಲ್ಲಿ ಇಟಲಿಗೆ ಹೋಗ್ಬೇಕಾಗಿರುತ್ತೆ. ಬಟ್ ಅವಳಿಗೂ ಇವನಂದ್ರೆ ತುಂಬಾ ಇಷ್ಟ. ಆದ್ರೂ ಮ್ಯೂಸಿಕ್ ಇವನಿಗಿಂತ ಮುಖ್ಯ ಅಂತ ಹೇಳಿ ಅವನನ್ನ ಬಿಟ್ಟೋಗ್ಬಿಡ್ತಾಳೆ. ಇವನೀಗ ಬೇಜಾರಿಂದ ಮನೆ ಹತ್ರಕ್ಕೆ ಬರ್ತಾನೆ. ಆಗ್ಲೇ ಮಾರ್ತಾ ಆಂಟಿನ ಕರ್ಕೊಂಡು ಅವನ್ ಗಂಡ ಊರ್ನೇ ಬಿಟ್ಟೋಗ್ಬಿಡ್ತಾನೆ. ಇದರಿಂದ ನಮ್ಮ ಹುಡುಗ ಫುಲ್ಲು ಫೀಲ್ ಆಗ್ಬಿಡ್ತಾನೆ. ತುಂಬಾ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೋತಾನೆ. ಈಗ ಅವನು ತನ್ನ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಅವರಮ್ಮನಿಗೆ ಬಾಯ್ ಅಂತ ಹೇಳಿ ಅಲ್ಲಿಂದ ಇಟಲಿಗೆ ಓಡ್ತಾನೆ. ಹೀಗೆ ಅವನು ಟ್ರಾವೆಲ್ ಮಾಡ್ಕೊಂಡು ಕೊನೆಗೆ ಅವಳು ಮುಂದೆ ಬಂದು ನಿಂತ್ಕೋತಾನೆ. ಅವಳಲ್ಲಿ ಅವನು ನೋಡೇ ಶಾಕ್ ಆಗ್ಬಿಡ್ತಾಳೆ. ಫೈನಲಿ ಅವರಿಬ್ರು ಹಗ್ ಮಾಡ್ಕೊಂಡು ಹ್ಯಾಪಿಯಾಗಿರೋ ತರ ತೋರಿಸಿ ಈ ಮೂವಿನ ಎಂಡ್ ಮಾಡ್ತಾರೆ. ನನ್ನ ಈ ಮೂವಿ ಎಕ್ಸ್ಪ್ಲೇನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಮತ್ತೊಂದು ರೊಮ್ಯಾಂಟಿಕ್ ಕತೆ ಜೊತೆ ಬರ್ತೀನಿ. ಥ್ಯಾಂಕ್ ಯು.